ರಾಜ್ಯದಲ್ಲಿ ಸುಮಾರು 52,000 ಕೋಟಿ ವೆಚ್ಚದ ರೈಲ್ವೆ ಮೇಲ್ದರ್ಜೆ ಕಾಮಗಾರಿ ಕೆಲಸಗಳು ವೇಗವಾಗಿ ನಡೆಯುತ್ತಿವೆ ಎಂದು ಕೇಂದ್ರ ರಾಜ್ಯ ರೈಲ್ವೆ ಹಾಗೂ ಜಲ ಸಂಪನ್ಮೂಲ ಸಚಿವರಾದ ವಿ ಸೋಮಣ್ಣ ತಿಳಿಸಿದರು. ಪಟ್ಟಣದಲ್ಲಿ ಶ್ರೀ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ, ರಾಜ್ಯ ಹಾಗೂ ಜಿಲ್ಲೆಗಳ ಅಭಿವೃದ್ಧಿ ಹೊಂದಬೇಕೆಂಬ ಆಶಯದೊಂದಿಗೆ ದೇಶದಲ್ಲಿ ರೈಲ್ವೆ ಅಭಿವೃದ್ಧಿಗೆ ಕೇಂದ್ರ ಅವಯವದಲ್ಲಿ 3 ಲಕ್ಷ ಕೋಟಿ ಹಣವನ್ನ ಮೀಸಲಿಡಲಾಗಿದ್ದು, ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾನು ಸಚಿವನಾದ ಮೇಲೆ ಹಳೆಯ ರೈಲ್ವೆ ಲೈನ್ ತೆಗೆದು ಹೊಸದಾಗಿ ಅಳವಡಿಸಲು 52,000 ಕೋಟಿ ರೂಪಾಯಿಗಳ ಕಾಮಗಾರಿಗಳು ವೇಗದಲ್ಲಿ ನಡೆಯುತ್ತಿವೆ. ರೈಲ್ವೆ ಕ್ರಾಸಿಂಗ್ ಸ್ಥಳದಲ್ಲಿ ಸೇತುವೆಗಳ ಕಾಮಗಾರಿಗಳು ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗಿದೆ. ಪ್ರತಿದಿನ 2 ಕೋಟಿ ಜನರು ರೈಲುಗಳನ್ನು ಬಳಸ್ತಾ ಇದ್ದು, ಬೆಂಗಳೂರು ನಗರ ಒಂದಕ್ಕೆ ಸುಮಾರು 600ಕ್ಕೂ ಹೆಚ್ಚು ರೈಲುಗಳು ಬಂದು ಹೋಗುತ್ತಿವೆ ಎಂದು ತಿಳಿಸುತ್ತಾ, ರೈಲಿನಲ್ಲಿ ಪ್ರಯಾಣಿಕರು ಓಡಾಡುವುದರಿಂದ ಇಲಾಖೆಗೆ ಲಾಭಕ್ಕಿಂತಲೂ ಸೇವೆ ದೊಡ್ಡದು ಎಂದು ನಿರ್ವಹಿಸುವ ಏಕೈಕ ಸಂಸ್ಥೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಬಿಜೆಪಿ ಮುಖಂಡ ಡಿ ಕೃಷ್ಣಕುಮಾರ್ ಮಾತನಾಡುತ್ತಾ, ಕುಣಿಗಲ್ನಿಂದ ತಿರುಪತಿಗೆ ಹೊಸದಾಗಿ ರೈಲು ಸೇವೆಯನ್ನು ಆರಂಭಿಸಲು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಿಂದ ಹಾಸನ, ಚನ್ನರಾಯಪಟ್ಟಣ, ಕುಣಿಗಲ್ ಮಾರ್ಗವಾಗಿ ತಿರುಪತಿಗೆ ಮುಂದಿನ ದಿನಗಳಲ್ಲಿ ಹೊಸ ರೈಲು ಆರಂಭಿಸುವುದಾಗಿ ಭರವಸೆಯನ್ನ ನೀಡಿದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, NKS TV4 ಕುಣಿಗಲ್. 10 ರೂಪಾಯಿ ಮಾಡ್ತೀವಿ, ಇಲ್ಲ 15 ರೂಪಾಯಿ ಮಾಡ್ತೀವಿ. ದೊಡ್ಡದಲ್ವಾ ಯಜಮಾನ್ರೆ? ಎಲ್ಲ ಮೋದಿ ಅವ್ರದ್ದು, ನಮ್ದಲ್ಲ. ಎಲ್ಲಾ ಕೊಡುಗೆಗಳು ಮೋದಿ ಅವ್ರದ್ದು. ರೆವಿನ್ಯೂ ಪ್ರಾಬ್ಲಮ್ ಒಂದೇ ಭಾರತ ಆಗೋದಿಲ್ಲ. ರೆವಿನ್ಯೂ ಪ್ರಾಬ್ಲಮ್ ಇತ್ತು ತಿರುಪತಿ ಗಾಡಿಗೆ ಅಂತ ನಮ್ಮ ಕಡೆಯಿಂದ ಹೋಗ್ತಾರದು. ಪ್ರಾಯೋಗಿಕವಾಗಿ ಒಂದು 6 ತಿಂಗಳು ಬಿಟ್ಬಿಟ್ಟು ಆಮೇಲೆ ತಾಳಿ ನೋಡ್ರಿ ಯಜಮಾನ್ರೆ, ನೀವು ಅದು ನಿಮ್ಮ ಕಾಂಗ್ರೆಸ್ ಕಾಲದಲ್ಲಿ ಏನ್ ಮಾಡೋರು? ಕಾಂಗ್ರೆಸ್ ಅಲ್ಲ, ಸ್ವಲ್ಪ ಕಾಳಪ್ಪ ಇಲ್ಲಿ ಏನ್ ಮಾಡೋರು? ಓಡಿಸೋರು, ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ಬಿಡೋರು. ಮೋದಿಯವರು ಕೊರೋನಾದಲ್ಲಿ 37 ಟ್ರೈನ್ ನಿಂತೋಗಿದ್ದು, 37 ಮನೆ ಓಪನ್ ಮಾಡೋದು. ಇದರೊಳಗೆ ಪ್ಯಾಸೆಂಜರ್ ಟ್ರೈನಲ್ಲಿ 100 ರೂಪಾಯಿ ಟಿಕೆಟು ನಾವು ಕೊಡ್ತಾ ಇರೋದು 54 ರೂಪಾಯಿಗೆ. ಮೊನ್ನೆ ಕೇವಲ 1%, 1 ಪೈಸಾ ಜಾಸ್ತಿ ಮಾಡಿದ್ಕೇನೆ ದೊಡ್ಡ ಗಲಾಟೆ ಎತ್ಕೊಂಡು, ಅದು ಬಿಟ್ಟರೆ ಏನೂ ಇಲ್ಲ. ಒಂದು ನಿಮಗೆ ಯಾವುದೇ ಟ್ರೈನ್ಗಳು, ಪ್ಯಾಸೆಂಜರ್ ಟ್ರೈನ್ಗಳು ಅಂತ ಲಾಭದಾಯಕ ಅಲ್ಲ. ಗೂಡ್ಸ್ ಇದೆಯಲ್ಲ, ಗೂಡ್ಸಲ್ಲಿ ಇದಾಗ್ತದೆ. ಮತ್ತು ದೇಶಕ್ಕೆ ಪ್ರಯಾಣ ಮಾಡೋರು ಇನ್ನೆಲ್ಲಿ ಹೋಗಬೇಕು? ರೋಡ್ನಲ್ಲಿ ಹೋದರೆ ಆಕ್ಸಿಡೆಂಟ್ಗಳು. ಅದಕ್ಕೆ ನನಗನ್ನಿಸ್ತದೆ ಇನ್ನೊಂದು 6 ತಿಂಗಳೊಳಗಡೆ ನೀವು ನಿರೀಕ್ಷೆ ಮಾಡಿದಷ್ಟು ಇನ್ನೂ ಒಂದಷ್ಟು ಟ್ರೈನ್ ಬರ್ತಾವೆ. ಮತ್ತು ಹಳೇ ಬೋಗಿಗಳನ್ನೆಲ್ಲ ತೆಗಿತಾ ಇದ್ದೀವಿ ಯಜಮಾನ್ರೆ. ಹಳೇ ಬೋಗಿಗಳು ಏನಿದ್ದೋ ಅವೆಲ್ಲವೂ ಕೂಡ ಶಿಫ್ಟ್ ಮಾಡಿ ಹೊಸದು ಮಾಡ್ತಾಯಿದ್ದೀವಿ. ಮತ್ತು ಒಂದು ಮೋದಿಯವರು ಬಡ್ಜೆಟನ್ನು ತೆಗೆದು ಜನರಲ್ ಬಡ್ಜೆಟ್ ಹಾಕ್ಮೇಲೆ ನಮ್ಮ ಬಡ್ಜೆಟ್ ಎಷ್ಟು ಗೊತ್ತಾ? 3 ಲಕ್ಷ ಕೋಟಿ. ರೈಲ್ವೆ ಡಿಪಾರ್ಟ್ಮೆಂಟು ಬರೀ ಬಂದವರು 3 ಲಕ್ಷ ಕೋಟಿ. ಅದಲ್ದಿರ ಬೇರೆ ಬೇರೆ ಪ್ರಾಜೆಕ್ಟ್ಗಳು. ಮೋದಿಯವ್ರ ತಲೆಯಲ್ಲಿ ಏನಿದೆ? ರಾಜ್ಯ, ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಆಗಬೇಕು, ರಾಜ್ಯ ಆಗಬೇಕಾದ್ರೆ ಜಿಲ್ಲೆ ಆಗಬೇಕು, ಜಿಲ್ಲೆ ಆಗಬೇಕಾದ್ರೆ ತಾಲೂಕು ಆಗಬೇಕು. ಈ ಎಲ್ಲಕ್ಕೂ ಗ್ರೋತ್ ಇಂಜಿನ್ ಯಾವುದು? ರೈಲ್ವೆ. ಒಂದು ದಿನಕ್ಕೆ 2 ಕೋಟಿ ಜನ ಓಡಾಡ್ತಾರೆ. ಬೆಂಗಳೂರಿಗೆ ಒಂದು ದಿನಕ್ಕೆ 600 ಚಿಲ್ಲರೆ ಟ್ರೈನ್ಗಳು ಬರ್ತಾವ್ರೆ. ಈ ನೀವು ನಂಬೋದಿರ ದಿಗ್ಲಾಯ್ತದೆ. ನಾನು ಇದೇ ಇಷ್ಟು ಮಾತ್ರ ಹೇಳ್ತೀನಿ, ಕುಣಿಗಲ್ಲು ಬೆಳೀತಾರೆ. ಈ ದಿನ ನಮ್ಮ ಕೇಂದ್ರ ಸಚಿವರು, ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಸೋಮಣ್ಣವರು ಕುಣಿಗಲ್ಲಿನಲ್ಲಿ ವೀರಶೈವ ಸಮಾಜದ ಬಸವೇಶ್ವರ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಹಾರವನ್ನು ಸ್ವೀಕಾರ ಮಾಡಿ ಕುಣಿಗಲ್ಲಿನ ತಾಲೂಕಿನ ಹಲವಾರು ವಿಚಾರಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿ ಏನಾಗಬೇಕು, ಮುಂದಿನ ದಿನಗಳಿಗೆ ಏನಾಗಬೇಕು, ಮತ್ತು ಕೇಂದ್ರ ಸರ್ಕಾರ ಮೋದಿಯವರು ಬಡವರ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ, ಒಳ್ಳೊಳ್ಳೆ ಯೋಜನೆಗಳನ್ನು ತೊಗೊಂಬರ್ತಾ ಇದ್ದಾರೆ. 52,000 ಕೋಟಿ ಕರ್ನಾಟಕ ರಾಜ್ಯದಲ್ಲಿ ರೈಲ್ವೆ ಲೈನ್ಗಳನ್ನ ಮೇಲ್ಗೆ ದರ್ಜೆಗೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ರಾಷ್ಟ್ರದಲ್ಲಿ 3 ಲಕ್ಷ ಕೋಟಿ ರೈಲ್ವೆ ಇಲಾಖೆಗೆ ಕೇಂದ್ರ ಸರ್ಕಾರದ ಬಡ್ಜೆಟ್ ಇದೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಅದೇ ರೀತಿ ಇವತ್ತು ಏನು ಚಿಕ್ಕಮಗಳೂರಿನಿಂದ ಅರಸೀಕೆರೆ, ತುಮಕೂರು ಮಾರ್ಗವಾಗಿ ತಿರುಪತಿಗೆ ಹೋಗ್ತಾ ಇರತಕ್ಕಂಥ ಟ್ರೈನನ್ನು ಕುಣಿಗಲ್ ಮುಖಾಂತರ ಬಿಡಬೇಕು ಅಂತ ಅಂದಾಗ ವಿಚಾರದ ಕೊರತೆ ಇತ್ತು. ನಾನು ಈ ಭಾಗದಿಂದ ಹೋಗ್ತಾ ಇದೆ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಒಂದು ಮನವಿಯನ್ನು ಕೊಡಲಿಕ್ಕೆ ಹೇಳಿದರೆ ಆ ಮನವಿಯನ್ನು ಕೊಡ್ತೀವಿ. ಪ್ರತ್ಯೇಕವಾಗಿ ಚಿಕ್ಕಮಗಳೂರು, ಚನ್ನರಾಯಪಟ್ಟಣ, ಹಾಸನ, ಚನ್ನರಾಯಪಟ್ಟಣ, ಕುಣಿಗಲ್ಲು ವಯ ಬೆಂಗಳೂರು, ತಿರುಪತಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ವಾರಕ್ಕೆ 3 ದಿವಸ ಹೋಗ್ತಕ್ಕಂಥ ನಮೋ ರೈಲನ್ನು ಬಿಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಒಂದು ಮನವಿಯನ್ನು ಕೊಡಲಿಕ್ಕೆ ಹೇಳಿದ್ದಾರೆ. ಮತ್ತು ಅವರ ಆಪ್ತ ಸಹಾಯಕನಿಗೆ ಇದರ ಬಗ್ಗೆ ಅಧಿಕಾರಿಗಳ ಜೊತೆ ಭೇಟಿ ಚರ್ಚೆ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದಾರೆ. ಹಾಗೆ ನನಗೆಲ್ಲ ಒಂದು ಕಡೆ ವಿಶ್ವಾಸ ಇದೆ, ಬಹುಶಃ ಈ ರಾಜ್ಯಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ರೈಲ್ವೆ ಕಾಮಗಾರಿಗಳನ್ನು ವಿಸ್ತರಣೆಯನ್ನು ಮಾಡೋದಕ್ಕೆ ಹೊಸ ಯೋಜನೆಗಳನ್ನ ತೊಗೊಂಬರ್ತಕ್ಕಂಥ ಕೆಲಸವನ್ನು ಸೋಮಣ್ಣವರು
ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಭಗವಂತ ಅವ್ರಿಗೆ ಹೆಚ್ಚಿನ ಆಯುಷ ಆರೋಗ್ಯವನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ ರಾಜ್ಯದಕ್ಕೆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಲಿ ಅಂತ ನಾನು ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಒಂದು ವೆರಿಫಿಕೇಶನ್ ಕಳಿಸ್ಕೊಡ್ತೀನಿ, ಇಮ್ಮಿಡಿಯೇಟಾಗಿ ಕಳಿಸಿ ಯಾವುದಾದ್ರು ಒಂದು ಟ್ರೈನನ್ನು ಡೈವರ್ಟ್ ಮಾಡೋಕ್ಕೆ ದಾರಿ ಮಾಡ್ತೀನಿ. ಇನ್ನೂ ಒಂದು ಟ್ರೈನ್ ಬರ್ತಾ ಇದೆ ತಿರುಪತಿಗೆ ಚಿಕ್ಕಮಗಳೂರಿಂದ. ನಮಗೆ ಬೇಲೂರು ಒಂದು ಕಂಪ್ಲೀಟ್ ಆಗೋದ್ರೆ ನಮ್ಗೆ ಭಾರಿ ಈಸಿ ಆಗ್ತದೆ. ಬೇಲೂರು ಅದಾದಮೇಲೆ ಬೇಲೂರಿಂದ ಹಾಸನ ಅದು ಕೂಡ ಕಂಪ್ಲೀಟ್ ಆಗಿ ಇವಾಗ 29 ಕಿಲೋಮೀಟ್ರು ಎಲ್ಲ ಆಗಿ ಅಕ್ವಿಜೇಷನ್ ಒಂದು ನಿಂತಿದೆ. ದುಡ್ಡು ಕೊಟ್ಟಿದ್ದೀವಿ, ಏನೆಲ್ಲ ಮಾಡಿದ್ದೀವಿ. ಇವಾಗ ಇರೋ ಜಿಲ್ಲಾಧಿಕಾರಿ ಪಾಪ ತುಂಬ ಚೆನ್ನಾಗಿ ಮಾಡಿ ಇವಾಗ ಹ್ಯಾಂಡ್ ಓವರ್ ಮಾಡ್ತಾವ್ರೆ. ಅದಾದಮೇಲೆ DPR ಮಾಡಿಸ್ತೀನಿ. ಇವೆಲ್ಲ ನೋಡಿ 106 ವರ್ಷದ ಇತಿಹಾಸ ಇತ್ತು. ನಾನು ಬಂದ ಮೇಲೆ ಏನು ಮಾಡಿದೆ, ನನಗೊಂದು 50 ವರ್ಷದ ಅನುಭವ ಆಯಿತು. ಸ್ವಲ್ಪ ಒಂದಷ್ಟು ತಂದೆ ಮತ್ತು ಹೊಸ ಲೈನ್ಗಳಿಗಿಂತ ಹೆಚ್ಚಾಗಿ ಸುಮಾರು 30-40 ವರ್ಷದಿಂದ ನಿಂತೋಗಿತ್ತು. ಅದಕ್ಕೆ 52,000 ಕೋಟಿ ಆಯಿತು. ರೈಲ್ವೆ ಲೆವೆಲಿಂಗ್ ಕ್ರಾಸ್ಗಳು ಒಂದು ಕ್ರಾಸ್ ನಿಂತರೆ ಹಾಕಿದ್ರೆ 15-20 ನಿಮಿಷ ಬೇಕು ಟ್ರಾಫಿಕ್. ಮೊದಲು ಒಂದು ಟ್ರೈನ್ ಬರೋದು 2-3 ಟ್ರೈನ್ ಬರೋಕ್ಕೆ ಬರ್ತದೆ ಒಂದು ಸಾರಿ ಗೇಟ್ ಹಾಕಿದ್ರೆ. ಅದಕ್ಕೆ ಪೂರ್ತಿ ನಿಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೂ ಇರಬಾರ್ದು ಅಂದ್ಬಿಟ್ಟು ಈಗಾಗಲೇ 27 ಮುಗಿತಾ ಬಂದಿವೆ. ಒಂದು 12-13 ಮುಗಿಸಿದ್ದೀನಿ. ಅದಲ್ದಿರ ಇಡೀ ಬೆಂಗಳೂರಿಗೆ 100 ಕಿಲೋಮೀಟ್ರ್ ದೂರದಲ್ಲಿ ಎಷ್ಟು ರೈಲ್ವೆ ಲೈನ್ಗಳು LC ಗೇಟ್ಗಳಿದ್ದೋ ಎಲ್ಲವನ್ನು ತೊಗೊಂಡು ಈ ಸಾರಿ ಇದೊಂದೇ ವರ್ಷ, ಮುಂದಿನ ವರ್ಷದೊಳಗಡೆ 46-47 ಮುಗಿಸ್ತಾ ಇದ್ದೀವಿ. 140 ಮುಗಿತ್ತು. ಇನ್ನು ಉಳಿದೋದು ಒಂದು 60-70 ಉಳಿತವೆ. ಅದು ಕೂಡ ಕಾರ್ಪೊರೇಷನ್ ಲೆವೆಲಿಂದ ಹಿಡಿದು 100 ಕಿಲೋಮೀಟ್ರ್ ಏನಿದೆ ಬೆಂಗಳೂರು ಸುತ್ತ, ಇನ್ಕ್ಲೂಡಿಂಗ್ ಕೋಲಾರ ಒಂದು ಹಂತಕ್ಕೆ ತಂದಿದ್ದೀವಿ. ನನಗೆ ಇವ್ರ ಡಿಮ್ಯಾಂಡು ನಮ್ಮ ಕೃಷ್ಣಕುಮಾರ್ದು ಮತ್ತು ಬಲರಾಮ್ ಡಿಮ್ಯಾಂಡು ನಿಮ್ಮ ತುಮಕೂರಿಂದ ಇದ್ರದ್ದು ಚಿಕ್ಕಮಗಳೂರು ತಿರುಪತಿದು ಹೇಳಿದ್ದಾರೆ. ನನಗೆ ಅದು ನಾನು ಸ್ವಲ್ಪ ನಂದು ತಪ್ಪಿದೆ. ನಾನು ಅದು ಇದು ಮಾಡಿದ್ದೆ. ಅದು ಅದೇನಾಗಿದೆ, ಅದು ಅರಸೀಕೆರೆ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಅರಸೀಕೆರೆ, ತುಮಕೂರು, ತಿಪಟೂರು ಈ ಮೇಲೆ ಹೋಗ್ತದೆ ಅಂತ. ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಚೆಕ್ ಮಾಡಿಸ್ತೀನಿ. ಚೆಕ್ ಮಾಡಿಸ್ಬಿಟ್ಟು ಯಾವ ರೀತಿ ಅದಕ್ಕೆ ನಿಮ್ಗೆ ಅಸಿಸ್ಟ್ ಮಾಡೋಕ್ಕೆ ಸಾಧ್ಯನೋ ಮಾಡ್ತೀನಿ. ಇನ್ಯಾವುದೋ ಟ್ರೈನ್ ನಿಲ್ಸಕ್ಕೆ ಹೇಳಿದ್ದೀನಿ. ಒಂದೇ ಭಾರತ್ ನೋಡ್ರಿ, ಜಿಲ್ಲಾ ಕೇಂದ್ರಗಳಲ್ಲೇ ನಿಲ್ಸೋಕ್ಕಾಗೋದಿಲ್ಲ. ನೀವು ತುಮಕೂರಿನವರು ಎಷ್ಟು ಬುದ್ಧಿವಂತರು ಅಂದರೆ ತುಮಕೂರಿನಲ್ಲೇ ಒಂದೇ ಭಾರತ್ ನಿಲ್ತಾ ಇರಲಿಲ್ಲ ಬರೋ ಗಂಟ. ನಾನು ಬಂದಮೇಲೆ ಒಂದೇ ಭಾರತ್ ನಿಲ್ಸಿದ್ದು. ನಾನು ಬಂದಮೇಲೆ ಇವಾಗ ಒಂದು ನಿಮಗೆ ಸಹಾಯ ಮಾಡ್ಬೋದು. ನಾನು ನಿಮ್ಮ ಡಿಸ್ಟ್ರಿಕ್ನಲ್ಲಿ ಇದು ಒಂದೇ ಬರ್ತಾರೆ. ಮೈಸೂರು ಹಾಸನಿಂದ ಹಾಸನಿಂದ ಚನ್ನರಾಯಪಟ್ಟಣಕ್ಕೆ ಹೋಗೋ ಟ್ರೈನು ಚನ್ನರಾಯಪಟ್ಟಣದಿಂದ ನಿಲ್ತಾ ಇರಲಿಲ್ಲ. ಅದು ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ನಾನು ಬಂದಮೇಲೆ ಮನೆಯೆಲ್ಲ ನಿಲ್ಲಿಸಿದ್ದು. ಅದಕ್ಕೆ ಒಂದು ಮೆಮೊ ಹಾಕಿದ್ದೀನಿ. ಇವಾಗ ಹಾಸನದಿಂದ ಚನ್ನರಾಯಪಟ್ಟಣ ಕುಡಿಗರ ಮೇಲೆ ಇನ್ನೊಂದು ಮೆಮೊ ಟ್ರೈನ್ ಬಿಡ್ತಾ ಇದ್ದೀವಿ. ಇಷ್ಟೆಲ್ಲ ಬಿಡ್ತೀವಿ ನಾವು. ಅದರಿಂದ ನಿಮಗೆ ನಾನು ತುಮಕೂರಿಂದ ಮೆಮೊ ಬಿಟ್ಟಿದ್ದೀನಿ. 20 ರೂಪಾಯಿ ಕೊಟ್ಟರೆ ತುಮಕೂರಿಗೆ ಹೋಯ್ತೀವಿ. 10 ರೂಪಾಯಿ ಕೊಟ್ಟರೆ ನೀವೆಲ್ಲಿ ಬೇಕಾದ್ರೆ ಇಳ್ಕೊಬೋದು. ಹಾಗೆ ಅದು ಒಂದು ಮಾಡಿದ್ದೀವಿ. ನಿಮಗೂ ಅದೇನು ಮಾಡಬೇಕು ಅವ್ರು ಯೋಚನೆ ಮಾಡ್ತಾ ಇದ್ದೀವಿ. ಅದು ಚೆಕ್ ಮಾಡಿಸ್ತೀನಿ ಅಂತ ಬಂದರೆ ನನಗೆ ಪೂರ್ತಿ ತಲೆಯಲ್ಲಿಲ್ಲ. ನನ್ನ ತಲೆಗೆ ಬರಬೇಕಾದ್ರೆ ಅಧಿಕಾರಿಗಳ ರಿಪೋರ್ಟು ಮುಖ್ಯ. ಅವ್ರು ಮಾಡೋಕ್ಕಾಗೋದಿಲ್ಲ ಅಂತ ಬರೆದ್ರೆ ಮಾಡಿ ಅಂತ ಹೇಳ್ತೀನಿ. ಏನಿದೆ ಅಂತಿದೆ ಮಾಹಿತಿ ಬೇಕಲ್ವಾ? ನೀವು ಹೇಳೋದು ನಾನು ಹೇಳೋದು ಕೇಳೋಕ್ಕಾಗೋದಿಲ್ಲ. ಹಾಗಾಗಿ ಮೊದಲು ನಿಮ್ಮ ಟ್ರೈನು 80 ಕಿಲೋಮೀಟ್ರಲ್ಲಿ ಹೋಯ್ತಾ ಇರಲ್ಲ, ಇವತ್ತು 110 ಕಿಲೋಮೀಟ್ರ್ ಓಡ್ತಾ ಇದೆ ಸ್ಪೀಡು. ಅದು ಇನ್ನೊಂದು 1-1.5 ತಿಂಗಳಲ್ಲಿ 135 ಕಿಲೋಮೀಟ್ರ್ ಆಗ್ತಾಯಿದೆ. ಹಾಸನ ಬೆಂಗಳೂರು ಇನ್ಮೇಲೆ ನಿಮ್ಗೆ 1.5 ಗಂಟೆ ಕೊಟ್ಟಿರ್ತೀರಿ. ಇವೆಲ್ಲ ಕೂಡ ಮೋದಿಯವ್ರ ಸರ್ಕಾರದಲ್ಲಿ ಮೋದಿಯವರ ದಿನಚರಿ ಇದೆಯಲ್ಲ, ಅಭಿವೃದ್ಧಿ ಬಿಟ್ಟರೆ ಬೇರೆ ಗೊತ್ತಿಲ್ಲ ಅವ್ರಿಗೆ. ನಾನಂತ ಅವನು ಬಂದು 52,000 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ನಮ್ಮ ಕ್ಷೇತ್ರಗಳಲ್ಲಿ. ಇವತ್ತು ಕರ್ನಾಟಕದಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಕೆಲಸ ಪ್ರಾರಂಭ ಮಾಡಿಸ್ತಾ ಇದ್ದೀನಿ. ಮತ್ತು ಎಲ್ಲೆಲ್ಲಿ ಗೇಟ್ಗಳಿದ್ದು LC ಗೇಟ್ಗಳು ಎಲ್ಲವನ್ನು ಕೂಡ ಕ್ಲೋಸ್ ಮಾಡಿಸ್ತಾ ಇದ್ದೀನಿ. ಎಲ್ಲಕ್ಕೆ ನಾನು ಡಬಲಿಂಗ್ ಲೈನ್ ಮಾಡ್ತಾ ಇದ್ದೀವಿ. ತುಮಕೂರು ಬೆಳೆದೇ ಹೋದರೆ ನಿಮಗೆಲ್ಲ ಕಡಿಮೆ ಆಗ್ತದೆ ಅಂತ ತುಮಕೂರಿಗೆ 2 ಲೈನ್ ಇತ್ತು, ಅದನ್ನು 4 ಲೈನ್ ಮಾಡಿ DPR ಆಗಿ ಬೋರ್ಡು ಅಪ್ರೂವ್ ಮಾಡಿಸಿದ್ದೀನಿ. ಇನ್ನೊಂದು ವರ್ಷದಲ್ಲಿ ಅದು ಕೂಡ ಅಕ್ವಿಜೇಷನ್ ಶುರು ಆಯ್ತದೆ. ಅಕ್ವಿಜೇಷನ್ನು ಕೂಡ ನಾವು ಪಾರದರ್ಶಕ, ಏನು ರೈಟ್ ಇದೆ ಅದ್ರ 10 ಪಟ್ಟು ಕೊಡ್ತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಗೋತೀವಿ. ಅದು ಮಾಡದೆ ಹೋದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಚಿಕ್ಕಮಗಳೂರು ಟ್ರೈನು ತಿರುಪತಿ ಅಂತೀರಿ. ವೆಂಕಟೇಶ್ವರ ಸ್ವಾಮಿಗೆ ಇನ್ನೊಂದು ಸಾರಿ ಕೈ ಮುಗಿರಿ. ನಿಮಗೆ ಕೈ ಮುಗಿತೀನಿ.